ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಸಂತೋಷದಿಂದ ಕರ್ತನನ್ನು ಸೇವೆ ಮಾಡೋಣ. ಆದಿಕಾಂಡ 29:20 ನಾವು ನೋಡ್ತೇವೆ. ಈ ಪ್ರಕಾರ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಅವನು ಆಕೆಯನ್ನು ಪ್ರೀತಿ ಮಾಡಿದ್ದರಿಂದ 7 ವರ್ಷಗಳು ಅವನಿಗೆ ಸ್ವಲ್ಪ ದಿನಗಳಾಗಿ ತೋರಿದವು. ಪ್ರಿಯರೇ, ಇಲ್ಲಿ ಒಬ್ಬ ಯುವಕ ವಿಶ್ವಾಸಿಯಾಗಿದ್ದಾಗ ಅದು ಬಹಳವಾಗಿ ಸೆಳೆಯುವಂಥದ್ದು. ಇಲ್ಲಿ ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡ್ತಾನೆ ಯಾಕೋಬ. ಆದರೆ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸ, 7 ವರ್ಷ ಅವನಿಗೆ ಸ್ವಲ್ಪ ದಿವಸವಾಗಿ ಕಾಣ್ತದೆ. ಮೇಜಿನ ಮೇಲೆ ಮಾಡುವಂಥ ಕೆಲಸ ಯಾಕೋಬನದಾಗಿರಲಿಲ್ಲ. ಅವನು ಹೊಲದಲ್ಲಿ ಕುರಿಗಳನ್ನು ಮೇಯಿಸುವಂಥ ಕಠಿಣ ಕೆಲಸದಲ್ಲಿದ್ದನು. ಅವನು ಹಗಲು ಹೊತ್ತು ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಗಿತ್ತು, ರಾತ್ರಿ ಹೊತ್ತು ಹೊರಗೆ ಚಳಿಯಲ್ಲಿ ಮಲಗಬೇಕಾಗಿತ್ತು. ಇದರಿಂದ ಅವನು ತನ್ನ ಆರೋಗ್ಯವನ್ನು ಕಳ್ಕೊಳ್ತಾನೆ. ಆದರೂ ಅವನಿಗೆ ಈ 7 ವರ್ಷಗಳು ಕೆಲವು ದಿನಗಳಾಗ್ತದೆ. ಯಾಕಪ್ಪ ಅಂದರೆ ರಾಹೇಲಳಿಗೆ ಯಾಕೋಬನ ಪ್ರೀತಿಯ ಒಂದು ಬಲ. ಯಾಕೋಬ ಒಬ್ಬ ಹೆಂಗಸಿಗಾಗಿ ಆ ರೀತಿ ಸೇವೆ ಸಲ್ಲಿಸಬಹುದಾಗಿದ್ದಲ್ಲಿ ನಮ್ಮನ್ನು ಅಷ್ಟಾಗಿ ಪ್ರೀತಿಸಿ ನಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ಕರ್ತನಿಗೆ ನಾವು ಹೇಗೆ ಸೇವೆ ಸಲ್ಲಿಸಬೇಕು. ಕರ್ತನೇ, ನಿನಗಾಗಿ ನಾನು ಈ ರೀತಿ ಸೇವೆ ಸಲ್ಲಿಸುವುದು ನನಗೆ ಬೇಕು. ಅನೇಕ ವರ್ಷಗಳ ಕಾಲದ ಯಾತನೆ, ನೋವು, ತಪ್ಪು ತಿಳುವಳಿಕೆ ನನಗೆ ಕೆಲವು ದಿನಗಳಂತಾದವು. ಏಕೆಂದರೆ ನಾನು ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸ್ತೇನೆ. ನಾನು ನನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ಪ್ರೀತಿಸ್ತೇನೆ. 15 ವರ್ಷಗಳ ಹಿಂದೆ ನಾನು ದೇವರಿಗೆ ಇದನ್ನೇ ಹೇಳ್ತೇನೆ. ನಾನು ಸಾಕ್ಷಿ. ಕಳೆದ 15 ವರ್ಷಗಳಲ್ಲಿ ನಾವು ದೇವರನ್ನು ಪ್ರೀತಿಸುವವನಾಗಿದ್ದೇನೆ. ಕರ್ತನೇ, ನಿನ್ನ ಸೇವೆ ನಿನಗೆ ಭಾರ ಎಂದನಿಸಿದೆಯಾ? ಅದು ಏಕೆಂದರೆ ನೀನು ಪೂರ್ಣ ಹೃದಯದಿಂದ ಕರ್ತನನ್ನು ಪ್ರೀತಿಸ್ತಿಲ್ಲ. ಪ್ರಿಯರೇ, ನಾವು ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. ಪೂರ್ಣ ಹೃದಯದಿಂದ ಪ್ರೀತಿಸಿದಾಗ ನಮಗೆ ಕರ್ತನ ಜಗತ್ತು ಅರ್ಥ ಆಗ್ತದೆ. ಅಲ್ಲಿ ಪ್ರೀತಿ ಇರ್ತದೆ, ಅಲ್ಲಿ ಸೇವೆ ಇರ್ತದೆ, ಅಲ್ಲಿ ಮಮಕಾರ ಇರ್ತದೆ, ಅಲ್ಲಿ ದೇವರ ಒಪ್ಪಿಗೆ ಇರ್ತದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪರಿಶುದ್ಧಾತ್ಮನು ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಈ ಲೋಕದಲ್ಲಿರುವಂಥವರೆಲ್ಲ ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದು, ಈ ಲೌಕಿಕ ಜಗತ್ತಿನಲ್ಲಿರುವಂಥವರೆಲ್ಲ ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದು, ನಮ್ಮನ್ನು ಆಳ್ವಿಕೆ ಮಾಡಿಕೊಳ್ಳುವಂಥದ್ದು ಪರಿಶುದ್ಧಾತ್ಮನು. ತ್ರಿಯೇಕ ದೇವರು ನಮ್ಮ ನಡುವೆ ಅದ್ಭುತಗಳನ್ನು ಮಾಡುವಂಥವರು. ನಮ್ಮ ಯಾತನೆಗಳ ಮಧ್ಯೆ, ನಮ್ಮ ನೋವುಗಳ ಮಧ್ಯೆ, ನಮ್ಮ ಕಣ್ಣೀರಿನ ಮಧ್ಯೆ, ನಮ್ಮ ಹಿಂಸೆಗಳ ಮಧ್ಯೆ, ಅಕಾಲಿಕವಾದಂಥ ಮರಣಗಳ ಮಧ್ಯೆ ದೇವರು ನಂಬಿಗಸ್ತನಾಗಿ ನಮ್ಮನ್ನು ನಡೆಸಿದ್ದಾನೆ. ನಮ್ಮನ್ನು ನಂಬಿಗಸ್ತನಾಗಿ ಅವಮಾನಕ್ಕೆ ಎಡೆಮಾಡದೆ, ಎಲ್ಲಿ ಅವಮಾನ ಆಗ್ತದೋ ಅಲ್ಲಿ ಸನ್ಮಾನಗಳನ್ನು ಕೊಟ್ಟು ನಮ್ಮನ್ನು ಕಾಯುವಾತನು ಯೆಹೋವನೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ಅಪ್ಪ, ಒಪ್ಪಿಸ್ಕೊಡ್ತೇನೆ ದೇವರೇ 7 ಲ್ಯಾಂಪ್ ಚಾನಲನ್ನು ಜಗತ್ತಿನ ಮೂಲೆಗೂ ನಡೆಸಪ್ಪ, ಆಶೀರ್ವಾದ ಮಾಡಪ್ಪ. ಯಾರ್ಯಾರು 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೆ ದೇವರೇ, ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಆಶೀರ್ವದಿಸು, ಅವರನ್ನು ಬಲಪಡಿಸು, ಅವರನ್ನು ಸ್ಥಿರಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.